ಕಟ್ ಮಾಡ್ಬೇಕು ಗೈಸ್. ಇದು ಫಿಲ್ಲಾಗಿ ಹಿಂಗೆ ಮಾಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಮೀನು ಹಿಡಿಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು. ನೋಡಿ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ, ಮೀನೇ ಸಿಗ್ತಾ ಇಲ್ಲ, ಒಂದು ಕುಗ್ತಾ ಇಲ್ಲ. ಯಾಕೋ ಗಾಣನೇ ಮರ್ಚಿಕ್ಕ ಇರೋದು ಮೇಲೆ ಕ್ಲೌಡ್ಸು, ಆದರೆ ನೀರಲ್ಲೇ ಕಾಣಿಸ್ತಾ ಇದೆ ನಮಗೆ. ಕ್ಲೌಡ್ಸ್ ಎಲ್ಲ ಸಕ್ಕತ್ತ ಇದಾವೆ ಗೈಸ್. ಎಲ್ಲ ಪ್ಯಾಕಪ್ ಮಾಡ್ಕೊಳ್ಬೇಕು. ನಮ್ಮ ಅತ್ತೆ ಮಗ ಎಲ್ಲೋದಂದರೆ ಒಂದು ವೀಡಿಯೋ ಮಾಡ್ಕೊಂಡಿದ್ದಾನೆ, ಅವನು ಕಾಂಟೆಂಟ್ ಕ್ರಿಯೇಟರ್. ಇನ್ಸ್ಟಾಗ್ರಾಮ್ ಒಂದು ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಏನು ಇವತ್ತು ನೆನ್ನೆ ಥರ ರೈನ್ ಕೋಟ್ ಹಾಕೊಂಡು ಎಲ್ಲೋ ಹೊರಗಡೆ ಹೋಗಿದ್ದು ಅನ್ಕೊಂಬೇಡಿ, ಮನೆ ಹತ್ರ ಇದ್ದೀವಿ ನೋಡಿ ಗಾಯ್ಸ್. ನಾನು ನನ್ನ ಕೈಯಾರೆ ಗಾಣ ರೆಡಿ ಮಾಡಿದ್ದೀನಿ. ವೈ ಬಿಕಾಸ್ ಮನೇಲಿದ್ವಿ, ಅದಕ್ಕೆ ಫಿಶಿಂಗ್ ಮಾಡೋಣ ಅಂತ ನಾನು ನಮ್ಮ ಅತ್ತೆ ಮಗ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಲ್ಯಾಟ್ರಿ ಇವಾಗ ಹೋಗಿ ಫಿಶಿಂಗ್ ಮಾಡಬೇಕು. ನಿಮಗೂ ತೋರಿಸ್ತೀವಿ ಗೈಸ್ ಫಿಶಿಂಗ್ ಹೆಂಗೆ ಮಾಡ್ತೀವಿ ಏನು ಅಂತ. ಫಿಶಿಂಗ್ ಮಾಡೋಕ್ಕೆ ಹೋಗ್ತಾ ಇರೋ ದಾರಿ ನೋಡಿ ಹೆಂಗಿದೆ. ಅವತ್ತು ಕ್ರ್ಯಾಬ್ ಹಿಡಿಯೋಕೆ ಹೋದ್ವಲ್ಲ ಅಲ್ಲೇ, ಆದರೆ ಕೆರೆಯಲ್ಲಿ ಫಿಶ್ನ ಹಿಡಿತೀವಿ. ಸಿಗುತ್ತಾ ಇಲ್ವಾ ಅದೇ ಟ್ವಿಸ್ಟು ಗೈಸ್. ನೋಡೋಣ ಬನ್ನಿ, ಏನಾಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ನಾವು ಪಡೋಣ. ಫೈನಲಿ ಇವಾಗ ಮೀನು ಹಿಡಿಯೋ ಜಾಗಕ್ಕೆ ಬಂದಿದ್ದೀವಿ. ಚಿಕ್ಕದಾಗಿ ಬಿಡಿಸ್ತಾರ ಮಾಡಿದ್ದಾರೆ ನೋಡಿ. ಇದು ಫುಲ್ಲು ಕೆರೆ, ಇಲ್ಲಿ ಮೀನು ಹಿಡಿತೀವಿ ಗೈಸ್. ನೋಡಿ ನಾನು ಇವನು ಬಂದಿದ್ದೀವಿ. ಈ ರೈನ್ ಕೋಟ್ ಹೇಗೆ ಅಂತನಾ, ಇಲ್ಲಿ ಮಳೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ, ಅದಕ್ಕೆ ರೈನ್ ಕೋಟು. ಇವಾಗ ಇದೇ ನಾನು ರೆಡಿ ಮಾಡಿರೋ ಗಾಣ. ಮೀನು ಹೆಂಗೆ ಹಿಡಿಯೋದಂದರೆ ಇಲ್ಲಿದೆ ಅಲ್ವ ಮಣ್ಣಲ್ಲಿ ಎರೆಹುಳ, ಅಂದರೆ ಅರ್ಥವಾಮ್ ಎಲ್ಲ ಕೇಳಿರ್ತೀರ. ಅದನ್ನೇ ಇದರಲ್ಲಿ ಫಿಲ್ ಮಾಡ್ತೀವಿ. ಅರ್ಥವಾಮ್ ಫಿಲ್ ಮಾಡೋದು ನೋಡಿ, ಹಿಂಗೆ ಕಾಣಿಸ್ತಿದೆಯಲ್ಲ, ಹಿಂಗೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಿಂಗೆ ಕಟ್ ಮಾಡ್ಬೇಕು ಗೈಸ್. ಇದು ಫಿಲ್ಲಾಗಿ ಹಿಂಗೆ ಮಾಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಈಗ ಮೀನವರು ಬರ್ತಾರೆ ತಿನ್ನೋಕ್ಕೆ. ನೋಡಿ ಹಿಂಗೆ ರೆಡಿ ಆಗಿದೆಯಲ್ಲ. ಇವಾಗ ಇದನ್ನು ನೀರಿಗೆ ಹಾಕ್ಬೇಕು ಗೈಸ್. ನೋಡಿ ಹಾಕಿದ್ದೀನಿ, ಇಲ್ಲಿ ವೈಟ್ ಕಲರ್ ಪೈಪ್ ಥರ ಕಾಣಿಸ್ತಾ ಇದೆಯಲ್ಲ, ಆ ಪೈಪ್ ಏನಾದರೂ ಒಳಗಡೆ ಹೋಯ್ತಂದರೆ ಮೀನು ಬರುತ್ತೆ ಅಂತ ಅರ್ಥ. ನೋಡಿ ಇವಾಗ ಹಂಗೆ ಬಿಟ್ಟಿದ್ದೀನಿ, ಎರೆಹುಳ ಹಾಕಿ. ಮೀನು ತಿಂದು ಎಳ್ಕೊಂಡು ಹೋಗ ಪೈಪ್ ಒಳಗಡೆ ಹೋಗುತ್ತೆ, ಆವಾಗ ನಮಗೆ ಮೀನು ಸಿಕ್ತು ಅಂತ ಅರ್ಥ. ನೋಡಿ ಇವನು ಇಲ್ಲಿ ಕೂತ್ಕೊಂಡು ಇಲ್ಲಿ ಹಾಕಿದ್ದಾನೆ. ಗೈಸ್ ಮೀನು ಹಿಡಿಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು. ನೋಡಿ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ, ಮೀನೇ ಸಿಗ್ತಾ ಇಲ್ಲ, ಒಂದು ಕುಗ್ತಾ ಇಲ್ಲ. ಯಾಕೋ ಗಾಣನೇ ಮರ್ಚಿಕ್ತಾನೆ, ಬೇರೆ ಲೊಕೇಶನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಗೈಸ್. ಅಲ್ಲಂತೂ ಸಿಗಲೇ ಇಲ್ಲ, ವೆಯ್ಟ್ ಮಾಡಿ 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 ಸುಸ್ತಾಗೋಯ್ತು 1 ಅವರು. ಇವಾಗ ಇಲ್ಲಿ ಬಂದಿದ್ದೀವಿ ನೋಡಿ, ಇಲ್ಲೆಲ್ಲ ಒಂದು ಹತ್ರ ಹಾಕೋಣ ಅಂತ. ಇನ್ನೊಂದೇನು ಗೊತ್ತಾ ಗೈಸ್, ನಿಮಗೆ ಇಲ್ಲಿ ಸುತ್ತಮುತ್ತ ತೋರಿಸ್ತೀನಿ. ಇಲ್ಲಿ ನೋಡಿ, ಅಲ್ಲೆಲ್ಲ ಸಿಮೆಂಟು, ಆ ಬ್ರಿಡ್ಜು, ಇಲ್ಲೆಲ್ಲ ನೋಡಿ ಕಲ್ಲು ಸಿಮೆಂಟು ಎಲ್ಲ ಹಾಕಿ ನಮ್ಮ ನೇಚರ್ನೇ ಹಾಳು ಮಾಡ್ತಾಯಿದ್ದಾರೆ ಈ ಗೌರ್ಮೆಂಟ್ ಅವರೆಲ್ಲ. ಇರೋ ಕೆರೆ, ಈ ಚಾನಲ್ಗೆಲ್ಲ ಸಿಮೆಂಟ್ ಹಾಕಿ ಅಂತರ್ಜಲನೇ ಕುಸಿಯೋ ಥರ ಮಾಡ್ತಾಯಿದ್ದಾರೆ. ನಮ್ಮ ಮೀನುಗಳೆಲ್ಲ ಎಲ್ಲಿ ಸಿಗ್ತವೆ, ನಮಗೆ ಇವತ್ತು ಮೀನು ಸಿಗೋದು ಡೌಟೇ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ ಅವನು ಅಲ್ಲೋಗಿ ಹಿಡಿತಾ ಇದ್ದಾನೆ, ನಾನು ಇಲ್ಲಿ ಹಿಡಿತಾ ಇದ್ದೀನಿ. ಅಂತರ್ಜಲನೇ ಹೋಗ್ಬಿಟ್ರೆ ನಾವೆಲ್ಲ ಹೆಂಗೆ ಗೈಸ್, ಸಿಮೆಂಟ್ ಹಾಕಿ ಯೋಚನೆ ಮಾಡಿ ಗೈಸ್. ಪ್ಲೇಸ್ ಚೇಂಜ್ ಮಾಡ್ಕೊಂಡು ಬೇರೆ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಕುತ್ಕೊಳಕ್ಕೆ ಜಾಗ ಇದೆ ನೋಡಿ. ನೋಡಿ ಇವನು ಇಲ್ಲಿ ಕುತ್ಕೊಂಡಿದ್ದಾನೆ, ನಾನು ಇಲ್ಲೇ ಕುತ್ಕೊಂಡು ಫಿಶಿಂಗ್ ಮಾಡೋಕ್ಕೆ ಹಾಕಿದ್ದೀನಿ. ಯಾವುದೂ ಮೀನು ಸಿಗ್ತಾ ಇಲ್ಲ. ಇಲ್ಲಿ ಮೀನು ಸಿಗ್ತಿದ್ದಲ್ಲ, ಅದು ಸೆಕೆಂಡ್ರಿ. ಏನಂದರೆ ಮೇನು ಪ್ಲೇಸ್ ಮಾತ್ರ ಸಖತ್ತಾಗೈತೆ ಗೈಸ್. ನಿಮಗೆ ನೀರಲ್ಲೇ ಕ್ಲೌಡ್ಸ್ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ಕ್ಲೌಡ್ಸ್ ಕಾಣಿಸ್ತಿದೆಯಲ್ಲ, ಎಷ್ಟು ಸಖತ್ತಾಗಿ ನೋಡಿ, ನೀರಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಕ್ಲೌಡ್ಸ್ ಅಂತ. ಇದು ಇರೋದು ಮೇಲೆ ಕ್ಲೌಡ್ಸು, ಆದರೆ ನೀರಲ್ಲೇ ಕಾಣಿಸ್ತಾ ಇದೆ ನಮಗೆ. ಕ್ಲೌಡ್ಸ್ ಎಲ್ಲ ಸಖತ್ತಾಗಿದ್ದಾವಲ್ಲ ಗೈಸ್. ನೋಡಿ ಅಲ್ಲಿದೆ ನಮ್ಮ ಗಾಣ, ಅದು ಎಡ್ದು ಒಳಗಡೆ ಹೋದರೆ ಮೀನು ಸಿಗುತ್ತೆ, ಇಲ್ಲಾಂದ್ರೆ ಸಿಗೋಲ್ಲ. ಇಲ್ಲೆಲ್ಲ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ. ಸಿಮೆಂಟ್ ಎಲ್ಲಿ ನೋಡಿದ್ರು ಸಿಮೆಂಟ್ ಕಲ್ಲು ಎಲ್ಲ ಹಾಕಿ ಕೆರೆ ಹಾಳು ಮಾಡಿಕ್ಕಿದ್ದಾರೆ. ನೋಡೋಣ ಮೀನು ಸಿಗುತ್ತೋ ಇಲ್ವೋ ಅಂತ. ಆದಷ್ಟು ಟ್ರೈ ಮಾಡ್ತೀವಿ. ಇನ್ನೊಂದು ಅವರು ಸಿಕ್ಕಲಿಲ್ಲ ಅಂದರೆ ಮನೆಗೆ ಹೋಗ್ಬಿಡ್ತೀವಿ ಅಷ್ಟೇ ಗೈಸ್. ಎಷ್ಟು ಟ್ರೈ ಮಾಡಿದ್ರು ಕೊನೆಗೆ ಮೀನು ಸಿಗಲಿಲ್ಲ ನೋಡಿ. ಸುಮ್ಮನೆ ಗಾಣ ಇಲ್ಲಿ ಇಟ್ಟಿದ್ದೀನಿ, ಬಿದ್ದರೆ ಬೀಳಲಿ ಅಂತ. ಟೈಮು ಆಯಿತು ಆಲ್ರೆಡಿ 5:45 ಆಗೋಯ್ತು. ಇವಾಗ ನಮ್ಮ ನಡಿ ಮನೆ ಕಡೆ ಮೀನು ಸಿಗಲೇ ಇಲ್ಲ ಗೈಸ್. ಏನು ಗೈಸ್, ನಮ್ಮ ಮನೆ ಬರೋ ಒಂದು ಮೀನು ಹಿಡಿಯೋಕ್ಕಾಗಿ ನಮ್ಮ ಕೈಯಲ್ಲಿ. ಏನು ಮಾಡೋಕ್ಕಾಗಲ್ಲ ಗೈಸ್, ನಮ್ಮದೆಲ್ಲ ತಪ್ಪು. ಇಲ್ಲೆಲ್ಲ ಚಾನಲ್ ಹಾಳು ಮಾಡಾಕಿದ್ದಾರೆ. ಫಸ್ಟೆಲ್ಲ ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಮೀನು ಹಿಡಿತಾ ಇದ್ವಿ, ಮಾಡ್ಕೊಂಡು ತಿಂತಾಯಿದ್ವಿ ನಾವೇ ಹಿಡಿದ್ಬಿಟ್ಟು. ಇವಾಗ ಒಂದು ಮೀನು ಸಿಗ್ತಿಲ್ಲ 2 ಅವರ್ ಆದ್ರೂ. ಏನು ಮಾಡೋಕ್ಕಾಗಲ್ಲ, ಬಂದ್ವಿ. ನಮ್ಮ ಮನೆ ಬರದಲ್ಲಿ ಇರಲಿಲ್ಲ, ಸಿಗಲಿಲ್ಲ ಅಷ್ಟೇ. ಇವಾಗ ವ್ಯೂ ತೋರಿಸ್ತೀನಿ, ಎಂಜಾಯ್ ಮಾಡ್ಕೊಡಿ. ನೋಡಿ ನಾನು ನೀರಲ್ಲಿ ಇಳ್ಬಿಟ್ಟಿದ್ದೀನಿ, ಮೀನು ಸಿಗಲಿಲ್ಲ ಅಂತ. ನೋಡಿ ನೀರಲ್ಲಿದ್ದೀನಿ, ನೀರಲ್ಲಿ ಕಾಲಿಕ್ಕೊಂಡು ಅಲ್ಲಿ ಹೋದರೆ ಬಿದ್ದು ದಬ್ಬಾಕೊತೀನಿ. ನೋಡಿ ವ್ಯೂ ಎಂಜಾಯ್ ಮಾಡಿ, ನಮ್ಮ ಊರು ಸೈಡ್ ಹೆಂಗಿದೆ ಅಂತ.
ಈ ಕಡೆ ಗೈಸ್ ಫುಲ್ ತೋಟ. ಇಲ್ಲಿ ಜೆ ಸಿ ಬಿ ನಿಂತಿದ್ದಾರೆ. ಇಲ್ಲಿಂದ ಆ ಕಡೆ ನಮ್ಮ ಮನೆಗೆ ಹೋಗೋದು, ಈ ಕಡೆಯಿಂದ ಇನ್ನೊಂದು ಊರಿಗೆ ಹೋಗೋದು. ಸೆಂಟ್ರಲ್ಲಿ ಕೆರೆ, ಅಲ್ಲಿ ಕಾಣಿಸ್ತಾ ಇರೋದು ಗದ್ದೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಝೂಮ್ ಆಗ್ತೀನಿ, ಝೂಮ್ 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 ನೋಡಿ, ಅಲ್ಲಿ ಝೂಮ್ ಆಗ್ತೀನಿ. ನಮ್ಮ ಅತ್ತೆ ಮಗ ಎಲ್ಲೋದಂದರೆ ಅವನು ವೀಡಿಯೋ ಮಾಡ್ಕೊತಾ ಇದ್ದಾನೆ. ಅವನು ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದಾನೆ. ಅದಕ್ಕೆ ಅವನು ಇಲ್ಲೇ ನಡೆದ, ಆ ಕಡೆ ಎಲ್ಲ ಹೋದ ವೀಡಿಯೋ ಮಾಡೋಕ್ಕೆ. ನಾನೀಗ ನಮ್ಮ ನಡೆ ಮನೆ ಕಡೆ ಗೈಸ್, ಬನ್ನಿ ಹೋಗೋಣ. ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮ ಊರ ಹತ್ರ ಮಳೆ ಬಂದು ಆಫ್ ರೋಡಿಂಗ್ ಹೆಂಗಾಗಿದೆ ಅಂತ. ಇಲ್ಲಿ ಕೆರೆ, ಇಲ್ಲಿ ಆಫ್ ರೋಡ್, ಆರಾಮಾಗಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ ಫುಲ್ಲು ಆಫ್ ರೋಡೇನೆ, ನಡ್ಕೊಂಡು ಹೋಗಲ್ಲ. ಅಲ್ಲಿ ಮುಂದೆ ಗಾಡಿ ಇದೆ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೋಗಿ ಗಾಡಿಯಲ್ಲಿ ಮನೆಗೆ ಹೋಗ್ತೀವಿ ಗೈಸ್. ಬನ್ನಿ ಮನೆಗೆ ಹೋಗೋಣ. ಊಟ ಮಾಡ್ಬೇಕು, ಯಾಕೆ ಹೊಟ್ಟೆ ಸಿತೈತೆ. ಸಂಜೆಯಲ್ಲಿ ಹೊಟ್ಟೆ ಸಿತೈತೆ ನನಗೆ, ಆದರೂ ಪರವಾಗಿಲ್ಲ, ಹೊಟ್ಟೆ ಯಾವಾಗ ಸಿತ ಊಟ ಮಾಡ್ತಾ ಇರ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸದ್ಯಕ್ಕೆ ನಮ್ಮ ನಡೆ ಮನೆ ಕಡೆ.